ವೀಕ್ಷಕರೇ, ಈಗಾಗಲೇ ಟೈಟಾನಿಕ್ ಹಡಗು ಮುಳುಗಿ ಶತಕ ಸಂದಿದೆ. ಏಪ್ರಿಲ್ಗೆ 100 ವರ್ಷಗಳು ಸಂದಿತ್ತೆ. ಆದರೆ ಮತ್ತೊಂದು ದುರಂತ ಸಂಭವಿಸಿದೆ. ಇಟಲಿಯ ಹಡಗು ಮುಳುಗಿ ಹೋಗಿದೆ. ಆದರೆ ಅದರಲ್ಲಿ ಭಾರತೀಯರು ಅದೃಷ್ಟವಶಾತ್ ಬಚಾವಾಗಿ ಬಂದಿದ್ದಾರೆ. ಅಂತಹ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಇದೇ ಈ ಹೊತ್ತಿನ ದುನಿಯಾ ವಿಶೇಷ ಗ್ರೇಟ್ ಎಸ್ಕೇಪ್. ಸಾವು ಗೆದ್ದವರ ಕಥೆಯನ್ನ ಇವತ್ತು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಒಂದು ಅದ್ಭುತವಾದಂತಹ ಹಡಗು, ಐಷಾರಾಮಿ ಹಡಗು ದುರಂತಕ್ಕೆ ಈಡಾಗಿ ಸಾವಿರಾರು ಜನ ಅದರಲ್ಲಿ ಸಿಲುಕಿದ್ರು. ಈಗಲೂ ಕೂಡ ರಕ್ಷಣಾ ಕಾರ್ಯ ನಡೀತಾ ಇದೆ. ಹಾಗಾದ್ರೆ ಈ ದುರಂತದ ಸುತ್ತ ಒಂದು ವರದಿ ನೋಡೋಣ ಬನ್ನಿ. ನಟ್ಟ ನಡುರಾತ್ರಿ ಇಟಲಿಯ ಸಮುದ್ರದಲ್ಲಿ ಮತ್ತೊಂದು ಟೈಟಾನಿಕ್ ದುರಂತದ ಸುಳಿವಿತ್ತು. ಜನವರಿ 13ರ ಶುಕ್ರವಾರ ರಾತ್ರಿ 9:30 ಸುಮಾರಿಗೆ ಶಿಪ್ ಇದ್ದಕ್ಕಿದ್ದಂತೆ ಜರ್ಕ್ ಹೊಡೆದಿತ್ತು. ಶಿಪ್ ಒಂದು ಬದಿಗೆ ವಾಲುತ್ತಿದ್ದಂತೆ ಅಪಾಯದ ಮುನ್ಸೂಚನೆ ಸಿಕ್ಕಿತ್ತು. ಅದೇ ಶಿಪ್ನಲ್ಲಿ ಕೆಲಸ ಮಾಡುತ್ತಿದ್ದವರಲ್ಲಿ ಬೆಂಗಳೂರಿನವರೂ ಇದ್ದರು. ಅವರಲ್ಲಿ KR ಪುರಂ ಸಮೀಪದ ಉದಯಪುರದ ಹುಡುಗ ವಿನೋದ್ ಕುಮಾರ್ ಒಬ್ಬ. ಯಾವಾಗ ಹಡಗು ಹಂತ ಹಂತವಾಗಿ ಮುಳುಗತೊಡಗಿತೋ ಅದರಲ್ಲಿದ್ದ ಪ್ಯಾಸೆಂಜರ್ಗಳನ್ನು ಲೈಫ್ ಜಾಕೆಟ್ ತೊಡಿಸಿ ಪಾರು ಮಾಡುತ್ತಿದ್ದವರಲ್ಲಿ ಈತನದೂ ಪಾಲಿದೆ. ಕಡೆಗೆ ಲೈಫ್ ಜಾಕೆಟ್ ಇಲ್ಲದೆ ಸಮುದ್ರಕ್ಕೆ ಹಾರಿ ಬಚಾವಾದವರಲ್ಲಿ ಈ ವಿನೋದ್ ಕುಮಾರ್ ಕೂಡ ಒಬ್ಬ. ಗಾಡ್ಸ್ ಗ್ರೇಸ್ ಏನೋ ಗೊತ್ತಿಲ್ಲ, ಕ್ಯಾಪ್ಟನ್ ಏನು ತಿಳ್ಕೊಂಡೆ ಏನಂತ ಗೊತ್ತಿಲ್ಲ, ಅವ್ನು ಲಕ್ಕೆ ಅವನು ಏನು ತಿಳ್ಕೊಂಡೆ ಅಂತ ಗೊತ್ತಿಲ್ಲ. ಕ್ರ್ಯಾಶ್ ಆಗಿದೆ. ಏನು ಮಾಡ್ದ, ಆ್ಯಕ್ಚುಲಿ ನಾವು ಸವನಾಗಿ ಹೋಗ್ಬೇಕಾಗಿತ್ತು. ಪಕ್ಕದಲ್ಲಿರೋ ಒಂದು ಐಲ್ಯಾಂಡ್ ನಿಯರ್ಲಿ 40 ಕಿಲೋಮೀಟರ್ಸ್ ಹತ್ರ ಅದು ಕ್ರ್ಯಾಶ್ ಆಗಿದೆ. ಮುಂದೆ ಹೋಗ್ಬಿಡ್ತು ಶಿಪ್ಪು. ಮುಂದೆ ಹೋಗಿ ಅದರ ತಿರ್ಗಾ ರಿವರ್ಸ್ ತೊಗೊಂಬಂದು ನಿಯರೆಸ್ಟ್ ಪೋರ್ಟ್ ಯಾವುದಿದೆ ಐಲ್ಯಾಂಡು ಆ ಐಲ್ಯಾಂಡ್ ಹತ್ರ ತೊಗೊಂಬರಕ್ಕೆ ಅವ್ನು ಟ್ರೈ ಮಾಡ್ದ. ಅದರಲ್ಲಿ ಎಲ್ಲ ಬದುಕೊಂಬಿಟ್ರಿ. ಅವನೇನಾದ್ರು ಅದನ್ನು ಟರ್ನ್ ಮಾಡಿ ಆ ಪೋರ್ಟ್ ಹತ್ರ ತೊಗೊಂಬಂದಿರಲ್ಲ. ಆ ಪೋರ್ಟ್ ಆಲ್ಮೋಸ್ಟ್ ನಿಯರ್ ಒಂದು 10-20 ಕಿಲೋಮೀಟರ್ ಹತ್ರ ತಗೊಂಬಂದಿರಕ್ಕೆ ಆಗಿಲ್ಲ ಅಂದರೆ ಎಲ್ಲರೂ ಔಟ್. ಏನನ ಆಗಲಿ ಪ್ಯಾಸೆಂಜರ್ನ ಫಸ್ಟು ಸೇವ್ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ. ಅದು ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ಲಾಸ್ಟಲ್ಲಿ ನಮಗೆ ಲೈಫ್ ಬೋಟ್ ಇಲ್ಲದೆ ಆಗೋಯ್ತು. ಡೈವ್ ಹೊಡೆದು ಸ್ವಿಮ್ ಮಾಡ್ಕೊಂಡೆ ಮಾಡೋಕ್ಕಾಗೋದು, ಇನ್ನೇನು ಮಾಡೋಕ್ಕಾಗಲ್ಲ. ಅದನ್ನೇ ಮಾಡಿದ್ದೆಲ್ಲರೂ. ಮಗನ ಸಾವಿನ ಸುದ್ದಿ ಕೇಳಿದ ತಾಯಿಗೆ ಎದೆ ಬಡಿತ ನಿಂತ ಅನುಭವ. 2 ಚಿಕ್ಕ ಮಕ್ಕಳನ್ನು ಕಂಕುಳಲ್ಲಿಟ್ಟುಕೊಂಡು ಗಂಡನ ದಾರಿ ಎದುರು ನೋಡುತ್ತಿದ್ದ ಪತ್ನಿಗೆ ಶಾಕ್. ದಿಕ್ಕೆ ತೋಚದೆ ತಲೆ ಮೇಲೆ ಕೈ ಹೊತ್ತು ಕುಳಿತ ಆ ಕುಟುಂಬಕ್ಕೆ ವಿನೋದ್ ಸತ್ತಿಲ್ಲ, ಬದುಕಿದ್ದಾನೆ ಎಂಬ ಸುದ್ದಿ ಬಂತು. ಖುದ್ದು ವಿನೋದ್ ಮನೆಗೆ ಫೋನ್ ಮಾಡಿ ತನ್ನ ಪುನರ್ಜನ್ಮ ಕಥೆಯನ್ನ ಹೇಳಿದ್ದ. ಆ ಕುಟುಂಬಕ್ಕೆ ಖುಷಿಯಿಂದ ಕುಣಿಯುವುದೊಂದೇ ಬಾಕಿ. ಈ ಥರ ಮುಳುಗ್ಬಿಡ್ತು ಶಿಪ್ಪು, ನಿಮ್ಮ ಮಗ ಅಲ್ಲೇ ಹೋಗ್ಬಿಟ್ಟ ಅಂತ. ನನಗೆ ಮಾತಾಡೋಕ್ಕಾಗಿಲ್ಲ, ಅಳೋಕ್ಕಾಗಿಲ್ಲ, ಏನಾಗಿಲ್ಲ. ಒಂಥರ ಶಾಕ್ ಕೊಡ್ದಂಗೆ ಆಯಿತು. ಆಮೇಲೆ ಯಾತಗೋ ಒಂದು ಸಲ ಟಿ ವಿನಲ್ಲಿ ನಾವು ರೆಫರ್ ಮಾಡೋಣ ಇದು ಮುಂಬೈಗೆ ಫೋನ್ ಮಾಡಿದ್ದೀವಿ. ಅವರು ಕರೆಕ್ಟ್ ಆನ್ಸರ್ ಕೊಟ್ಟಿಲ್ಲ. ಸರಿ ಅಂದ್ಬಿಟ್ಟು ಆಮೇಲೆ ಇವತ್ತು ಮಾಡಿದೆ ಮುಂಬೈಗೆ. ಮಾಡಿದ ಮೇಲೆ ಇಲ್ಲ ಫ್ಲೈಟ್ ಹತ್ತಿಸಿದ್ದೀವಿ. ಅವ್ರು ಬರ್ತಾರೆ, ಸೇಫ್ ಆಗಿದ್ದಾರೆ ಬಂತು. ಆವಾಗ ತುಂಬ ಸಂತೋಷ ಆಯ್ತು ಸರ್. ಆವಾಗ ನನಗೆ ಫುಲ್ ಸಾಕಾಯಿತು. ನನ್ನ ತುಂಬ ಅಳ್ಬಿಟ್ಟೆ ನಾನು ಅವ್ರ ಹತ್ರ ಹೋಗಿ. ಆಮೇಲೆ ಅವರು ಅಳ್ತಾಯಿದ್ರು. ಆಮೇಲೆ ತಿರ್ಗಾ ಫೋನ್ ಮಾಡಿ ಏನಾಗಲಿ, ನನಗೇನು ಆಗಲಿಲ್ಲ, ಬರೀ ಲಗೇಜ್ ಮಾತ್ರ ಹೋಗ್ಬಿಡ್ತು ಅಂತ ಹೇಳಿದ್ರು ಅಷ್ಟೇ. ಅವ್ರು ಬಂದ್ರಲ್ಲ, ನಾನು ನೋಡಿದ್ನಲ್ಲ, ನನಗೆ ಸಂತೋಷ ಆಗ್ತು. ಆ ದುರಂತದಲ್ಲಿ ಅದೆಷ್ಟು ಜನರು ಸತ್ತಿದ್ದಾರೋ ನಿಖರವಾಗಿ ಗೊತ್ತಿಲ್ಲ. ಆದರೆ ನಡು ಸಮುದ್ರಕ್ಕೆ ಹಾರಿ ರೋಮ್ ಸಮೀಪದ ಗಿಗ್ಲಿಯೋ ಐಲ್ಯಾಂಡ್ ವರೆಗೆ ಈಜಿ ಸಾವನ್ನೇ ಗೆದ್ದಿದ್ದ. ಸದ್ಯ ವಿನೋದ್ ಕುಟುಂಬದಲ್ಲಿ ಮತ್ತೆ ಸಂತೋಷ ಉಕ್ಕಿ ಹರಿದಿದೆ. ಚಿಂತನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. 290 ಅಡಿ ಉದ್ದದ 35.5 ಅಡಿ ಅಗಲದ ಅತಿ ದೊಡ್ಡ ಬೋಟ್ ಆಗಿತ್ತು. ಒಂದು ಲೆಕ್ಕದಲ್ಲಿ ಇದು
ಕಳೆದು ಹೋದಂತಹ ಅಂದ್ರೆ ಮುಳುಗಿ ಹೋದಂತಹ ಟೈಟಾನಿಕ್ ಗಿಂತ ಸರಿಸುಮಾರು ಸಾಕಷ್ಟು ದೊಡ್ಡದಾದಂತಹ ಒಂದು ಬೋಟ್ ಆಗಿತ್ತು. ಆದರೆ ಕೆಲವೊಂದು ನಿರ್ಧಾರಗಳಿಂದಾಗಿ ಆ ಒಂದು ಹಡಗೇನಾಗಿದೆ ಮುಳುಗು ಹೋಗುವಂತಹ ಸಾಧ್ಯತೆ, ಈಗ ಭಾಗಶಃ ಮುಳುಗು ಹೋಗಿದೆ. ಅದರಲ್ಲಿ ಕಾರ್ಯಾಚರಣೆಗಳು ಕೂಡ ನಡೀತಾ ಇದೆ. 3,000ಕ್ಕಿಂತ ಹೆಚ್ಚು ಜನ ಇದ್ರು, ಅದರಲ್ಲಿ ಭಾರತೀಯರು ಇದ್ರು. ಅಲ್ಲಿ ಈಜಿ ದಡ ಸೇರಿ ತಮ್ಮ ಪುನರ್ಜನ್ಮ ಪಡೆದಿರುವಂತಹ ವಿನೋದ್ ಕುಮಾರ್ ಸ್ವತಃ ನಮ್ಮ ಜೊತೆ ಇದ್ದಾರೆ. ಅವರ ಹೆಂಡತಿ ಚಿತ್ರ ನಮ್ಮ ಜೊತೆ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವಿನೋದ್, ವೆಲ್ಕಮ್ ಬ್ಯಾಕ್. ಪುನರ್ಜನ್ಮ ಪಡೆದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಈಗ? ಆ ಕಂಡೀಷನ್ ನೆನೆಸ್ಕೊಂಡು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಈಗ ಇಲ್ಲಿ ಕೂತಿದ್ದೀರಾ, ಏನು ಅನಿಸ್ತಾ ಇದೆ? ನಮಗೆ ತುಂಬ ಸಂತೋಷವಾಗಿದೆ. ಐ ಮೀನ್ ನಮಗೆ ತುಂಬ ಪುನರ್ಜನ್ಮ ಸಿಕ್ಕಿದೆ ಅಂದ್ಬಿಟ್ಟು ತುಂಬ ಸಂತೋಷವಾಗಿದೆ. ಅಫ್ಕೋರ್ಸ್ ದಟ್ ಸಿಚುವೇಶನ್ ಇಲ್ಲ, ಆ ಸಿಚುವೇಶನ್ನಲ್ಲಿ ಎಲ್ಲರೂ ನಾವು ಮಾತ್ರ ಅಲ್ಲ, ಐ ಮೀನ್ ಈಚ್ ಆ್ಯಂಡ್ ಎವ್ರಿ ಕ್ರೂ ಮೆಂಬರ್ ಯಾರು ಕೆಲಸ ಮಾಡ್ತಾ ಇದ್ರು ಆ ಶಿಪ್ಪಲ್ಲಿ, ಈಚ್ ಆ್ಯಂಡ್ ಎವ್ರಿ ಡಿಡ್ ದ ಬೆಸ್ಟ್. ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ, ನಮ್ಮ ಕರ್ತವ್ಯ ನಾವು ಮಾಡಿದ್ದೀರಿ, ಇಲ್ಲ ಅಂತಿಲ್ಲ. ನಮಗೆ ನಿಂತ್ಕೊಳ್ಳೋ ಕೂಡ ಲೈಫ್ ಬೋಟಲ್ಲಿ ಕೂಡ ನಮಗೆ ಜಾಗ ಸಿಕ್ಕಿಲ್ಲ ನಿಂತ್ಕೊಳ್ಳೋ ಕೂಡ. ಎಲ್ಲ ಪ್ಯಾಸೆಂಜರ್ನ ನಾವು ಎವ್ಯಾಕ್ಯುಯೇಟ್ ಮಾಡಿ ನಿಂತ್ಕೊಳ್ಳೋ ಕೂಡ ನಮಗೆ ಜಾಗ ಸಿಕ್ಕಿಲ್ಲ. ಇದ್ರೆ ಕೂಡ ನಾವು ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟೇ ಮಾಡೋಕ್ಕಾಗೋದು. ನಾವು ಸೂಪರ್ ಮ್ಯಾನ್ ಅಲ್ಲ, ನಾವೆಲ್ಲ ತುಂಬ ಇದು ಮಾಡೋಕ್ಕೆ ನಮ್ಮ ಕರ್ತವ್ಯ ಏನಿತ್ತು ಅದನ್ನೇ ಮಾಡೋಕ್ಕಾಗೋದು. ನಮ್ಗೆ ಯಾವಾಗಿಂದ ವರ್ಕ್ ಮಾಡ್ತಿದ್ರಿ ಆಲ್ರೆಡಿ 3 years. ನನ್ನ ಜೊತೆ ಇವಾಗ ಬಶೀರ್ ಅಂತ ಬಂದಿದ್ದಾರೆ. ಅವ್ರು ಆಲ್ರೆಡಿ ಬಶೀರ್ ಅಂದ್ಬಿಟ್ಟು ಅವ್ರು ಆಲ್ರೆಡಿ ಬಂದ್ಬಿಟ್ಟು 7 years ಇಂದ ಇದ್ದಾರೆ. ನಾನು 3 years ಇಂದ ಇದ್ದೀನಿ. 3 years ಇಂದ ಕಂಪನಿ ಇದ್ದೀನಿ. ಐ ಮೀನ್ ಅನ್ಎಕ್ಸ್ಪೆಕ್ಟೆಡ್, ಇವಾಗ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಆಗತ್ತೆ ಅಂದ್ಬಿಟ್ಟು. ಅಲ್ಲ, ಯಾವ ರೀತಿಯ ವರ್ಕ್ ಇತ್ತು ನಿಮಗೆ ಅಲ್ಲಿ? ನಮಗೆ ನಾವು ರೆಸ್ಟೋರೆಂಟ್ ಅಲ್ಲಿ ನಮ್ದು ಸರ್ವಿಸ್ ಗ್ಯಾಲಿ ಬಂದ್ಬಿಟ್ಟು, ಗ್ಯಾಲಿ ಅಂದ್ರೆ ಕಿಚನ್ ಅಂದ್ಬಿಟ್ಟು ಗ್ಯಾಲಿ ಅಂತಾರೆ. ಅಲ್ಲಿ ಶಿಪ್ಪಲ್ಲಿ ಅವರು ಇದು ಮಾಡ್ತಾರೆ. ನಾವು ಅಲ್ಲಿಂದ ಪಿಕಪ್ ಮಾಡಿ ಸರ್ವಿಸ್ ಮಾಡಬೇಕು. ನಮ್ದು ಅಮೆರಿಕನ್ ಸರ್ವಿಸ್, ಪ್ರೀಪ್ಲೇಟೆಡ್ ಸರ್ವಿಸ್ ಮಾಡಬೇಕಷ್ಟೇ. ಸರ್ವಿಸ್ ಮಾಡಿ ಕ್ಲಿಯರ್ ಮಾಡೋದು, ಪ್ಯಾಸೆಂಜರ್ ಹ್ಯಾಪಿ ಮಾಡೋದು. ಅವ್ರಿಗೇನು ಕಷ್ಟ ಐ ಮೀನ್ ಅವ್ರು ಹೆಂಗೆ ವೆಕೇಶನಲ್ಲಿ ಬಂದಿದ್ದಾರೆ, ಅವ್ರನ್ನ ಎಂಜಾಯ್ ಮಾಡಬೇಕು. ದೇ ಹ್ಯಾಸ್ ಟು ಗೆಟ್ ಅ ಹ್ಯಾಪಿ. ಓಕೆ, ನಾವು ಇವಾಗಲೇ ಮಾತಾಡ್ತಾ ಇದ್ವಿ ಟೈಟಾನಿಕ್ ಗಿಂತ ಅತಿ ದೊಡ್ಡ ಹಡಗು ಅಂತ. ಸೊ ಇದರ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳ್ತೀರಾ? ಈ ಹಡಗಿನ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳ್ತೀರಾ? ಇಟ್ ವಾಸ್, ನಾವು ನೋಡಿದ್ರೆ ವೆರಿ ಮಚ್ ಅಡ್ವಾನ್ಸ್ಡ್ ಶಿಪ್. ಓಕೆ, ಇದು ಬಂದ್ಬಿಟ್ಟು ಅಡ್ವಾನ್ಸ್ ಶಿಪ್. ಈ ಥರ ಆಗೋಕ್ಕೆ ಚಾನ್ಸಸ್ ಇಲ್ಲ. ಇದು ಮೀನ್ ದ ಮಿಸ್ಟೇಕ್ ಬೈ ದ ಕ್ಯಾಪ್ಟನ್ ಆರ್ ಐ ಡೋಂಟ್ ನೋ ವಾಟ್ ಇಸ್ ಅ ಮಿಸ್ಟೇಕ್. ಯಾವುದು ಮಿಸ್ಟೇಕ್ ಅಂತ ಗೊತ್ತಿಲ್ಲ. ಇಟ್ ಮೈಸ್ ಬಿ ಎ ಹ್ಯೂಮನ್ ಎರರ್. ಅಫ್ಕೋರ್ಸ್ ಎವ್ರಿಬಡಿ ಹ್ಯಾಸ್. ಅದು ನಮ್ಮ ಮೆಂಟಾಲಿಟಿ ಚೇಂಜ್ ಆಗುತ್ತೆ. ಈ ಹ್ಯೂಮನ್ ಎರರ್ ಆ ಟೈಮಲ್ಲಿ ಏನಾಗಿತ್ತಂದ್ರೆ ಯಾರಿಗೂ ಗೊತ್ತಿಲ್ಲ. ಓಕೆ, ನಮಗೆ ಕ್ರ್ಯಾಶ್ ಆಗಿದ್ದು ನಮಗೆ ಫೀಲ್ ಆಯಿತು, ಏನೋ ಒಂದು ಆಗಿದೆ ಅಂದ್ಬಿಟ್ಟು. ಶಿಪ್ ಟಿಲ್ಟ್ ಆಗುವಾಗ ನಮ್ಗೆ ಇದಾಗುವಾಗ ಫಸ್ಟು ರೈಟಲ್ಲಿ ಟಿಲ್ಟ್ ಆಯ್ತು, ಆಮೇಲೆ ಲೆಫ್ಟಲ್ಲಿ ಟಿಲ್ಟ್ ಆಗುವ. ಯಾಕಂದರೆ ನೀರು ಈ ಕಡೆ ಬರೋಕ್ಕೆ ಶುರು ಆಯಿತು. ನೀರು ಈ ಕಡೆ ಬಂದಮೇಲೆ ಈ ಕಡೆನೇ ಏಟ್ ಬಿದ್ದಿದ್ದು. ಅವನು ಟರ್ನ್ ಮಾಡುವಾಗ, ಶಿಪ್ಪನ್ನ ಟರ್ನ್ ಮಾಡುವಾಗ ಈ ಕಡೆ ಟಿಲ್ಟ್ ಆಯಿತು. ಅವಾಗ ನಮಗೇನು, ನಾವು ಆಲ್ಮೋಸ್ಟ್ ರಫ್ ಸೀನಲ್ಲಿ ಅದೇ ಥರನೇ ರಫ್ ಸೀನಲ್ಲಿ ಹಿಂಗೆ ಆಡತ್ತೆ ಶಿಪ್. ನಾವು ಅದೇ ಥರನೇ ತಿಳ್ಕೊಂಡು ಇದ್ಬಿಟ್ರಿ. ಈವನ್ ಪ್ಯಾಸೆಂಜರ್ ಡಸನ್ ನೋ, ಬಿಕಾಸ್ ದ ಪೀಪಲ್ ವಾಸ್ ಎಂಬಾರ್ಕ್ ಇನ್ ಚಿವಿತವೇಕ್ಯ ಅವತ್ತಿನ ದಿವಸ ಎಂಬಾರ್ಕ್ ಆಗಿದ್ದಾರೆ ಅರೌಂಡ್ 1000 ಪೀಪಲ್. ಅವ್ರಿಗೆ ಕೂಡ ಗೊತ್ತಿಲ್ಲ. ದೇ ಡಸನ್ ನೋ ಅಬೌಟ್ ದ ಶಿಪ್ ಆ್ಯಂಡ್ ಡಸನ್ ನೋ ಅಬೌಟ್ ದ ಮಾಸ್ಟರ್ ಸ್ಟೇಷನ್ ಎವ್ರಿಥಿಂಗ್. ಆ ಥರ ಇದಾಗಿದ್ದೆ. ಅವ್ರಿಗೂ ಕೂಡ ಗೊತ್ತಿಲ್ಲ. ಅವರು ರೆಸ್ಟೋರೆಂಟಲ್ಲಿ ನಮ್ಮ ಥರನೇ ಕೂತಿದ್ದಾರೆ. ನಮಗೂ ಗೊತ್ತಿಲ್ಲ ಏನಾಗಿದೆ ಅಂದ್ಬಿಟ್ಟು. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಒಂದೇ ಒಂದು ಬ್ರಿಡ್ಜರಿಂದ ನಮಗೆ ಮೆಸೇಜ್ ಬಂತು, ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್, ಟೆಕ್ನಿಕಲ್ ಪ್ರಾಬ್ಲಮ್ ಅಷ್ಟೇ. ನಾವೆಲ್ಲ ಅನ್ಕೊಂಡ್ರೆ ನಾರ್ಮಲ್ ರಫ್ ಸಿನಲ್ಲಿ ಆಲ್ರೆಡಿ ಅಭ್ಯಾಸ ಇರೋದ್ರಿಂದ ರಫ್ ಸಿ ಅಂದ್ಬಿಟ್ಟು ನಮ್ಗೆ ಅಭ್ಯಾಸ ಇದೆ. ರಫ್ ಸಿ ಅಂದ್ಬಿಟ್ಟು ನಾವು ಸೈಲೆಂಟ್ ಆಗಿದ್ರಿ, ಏನೂ ಇಲ್ಲ. ಆ್ಯಂಡ್ ಆಲ್ ಆಫ್ ಎ ಸಡನ್ ಆಫ್ಟರ್ 50 minutes ಆ್ಯಂಡ್ ಅರೌಂಡ್ 10:30 ಈ ಗೇವ್ ಅಬಂಡೆನ್ಸ್ ಶಿಪ್ ಸಿಗ್ನಲ್. ಅಬಂಡೆನ್ಸ್ ಶಿಪ್ ಅಂದರೆ ಎಲ್ಲರೂ ಎವ್ಯಾಕ್ಯುಯೇಟ್ ಆಗಬೇಕು. ಅಲ್ಲಿಂದ ಹೊರಡಬೇಕಂದ್ರೆ ಎಲ್ಲರೂ ಮಾಸ್ಟರ್ ಸ್ಟೇಷನ್. ಸಮಥಿಂಗ್ ಇಸ್ ರಾಂಗ್. ಶಿಪ್ ಇಸ್ ವಿ ಆರ್ ಗೋಯಿಂಗ್ ಟು ಲೂಸ್ ಅ ಶಿಪ್. ಅಬಂಡೆನ್ಸ್ ಶಿಪ್ ಅಂತ ಕೊಟ್ರೆ ವಿ ಆರ್ ಗೋಯಿಂಗ್ ಟು ಲೂಸ್ ಅ ಶಿಪ್. ಓ ಗಾಡ್. ಓಕೆ, ಅಬಂಡೆನ್ಸ್ ಶಿಪ್ ಅಂತ ಕೊಟ್ರೆ everybody has to evacuate the ship. Nobody should be alive. I mean nobody should be inside the ship. Everybody should be alive on the port, nearest port. Okay, so abandoned ship. ಇವಾಗ ನಾವು ಈ ಒಂದು ಕೋಸ್ಟಾ ಹಡಗಿನ ಬಗ್ಗೆ ನಾವು ಮಾತಾಡೋದಾದ್ರೆ ತುಂಬಾ ಲಕ್ಸುರಿಯಸ್. ನಾವು ನೋಡಿದ್ವಿ ವಿಜುವಲ್ಸ್ ನಾವು ನೋಡ್ತಾ ಇದ್ವಿ. ಅದರ ಸ್ಪೆಷಾಲಿಟಿ ಏನಿತ್ತು ಅಂದ್ರೆ ಈ ರೀತಿಯ ಒಂದು ದೊಡ್ಡ ಹಡಗು ನಿರ್ಮಾಣ ಆಗಿತ್ತು, ಏನೆಲ್ಲ ಫೆಸಿಲಿಟೀಸ್ ಇತ್ತು, ಆಮೇಲೆ ಯಾವ ಒಂದು ರೀಸನ್ಗೋಸ್ಕರ ಇಷ್ಟು ದೊಡ್ಡ ಹಡಗನ್ನ ಮಾಡಲಾಗಿತ್ತು, ಏನೆಲ್ಲ ಫೆಸಿಲಿಟೀಸ್ ಅಲ್ಲಿ ಸಿಗ್ತಾ ಇತ್ತು? ಇದು ಮಾತ್ರ ಅಲ್ಲ, ಇದಕ್ಕೆ ಮುಂಚೆ ಬಂದ ಶಿಪ್ ಕೂಡ ಇದು ಸೆರೇನಾ ಅಂತಿದೆ. ಇದು ಸಿಸ್ಟರ್ ಶಿಪ್ ಕನ್ಕಾರ್ಡಿಯಾ ಅನ್ಸಿದೆ. ಸೆರೇನಾ ಬಂದ್ಬಿಟ್ಟು ಸಿಸ್ಟರ್ ಶಿಪ್. ತುಂಬಾ ದೊಡ್ಡ ಶಿಪ್ ಅಂದ್ರೆ ಅದು. ಅದಕ್ಕಿಂತ ದೊಡ್ಡ ಶಿಪ್ ಇವಾಗ ಬರ್ತಾ ಇದೆ. ಇವಾಗ ಆಲ್ಮೋಸ್ಟ್ ಇನಾಗ್ರಲ್ ಆಗ್ತಾ ಇದೆ. ಅದ್ರ ಬಗ್ಗೆ ಚಿಂತೆ. ಇದು ಫೆಸಿಲಿಟೀಸ್ ಅಂದ್ರೆ A to Z, ವಾಟ್ ಎವರ್ ಯು ಗೆಟ್ ಇನ್ ಲ್ಯಾಂಡ್. ಇವಾಗ ನಾವು ಹೊರಗಡೆ ಹೋಗ್ತೀರಿ, ಏನೇನು ಸಿಗತ್ತೋ ಎಲ್ಲ ಅಫ್ಕೋರ್ಸ್ ಎಲ್ಲ ಸಿಗತ್ತೆ ನಿಮಗೆ ಶಿಪ್ಪಲ್ಲಿ.
A to Z. Shopping, shelter, food, shelter. Even if you want to use a spa, the swimming pool, adu idu massage ella spa. If you want to use this thing, gym, everything A to Z. It is mini land. Ship is a mini land. But the only thing is, land cannot be moved, but ship can be moved. ಓಕೆ Country to country. ಓಕೆ ಸೊ ಎಷ್ಟು ಜನ ಕ್ರೂ ಮೆಂಬರ್ಸ್ ಇದ್ರಿ, ಆಮೇಲೆ ಇಂಡಿಯನ್ಸ್ ಎಷ್ಟು ಜನ ನಿಮಗೆ ಗೊತ್ತಿದ್ರು? ನಾವು ಇಂಡಿಯನ್ಸ್ ಅಂದ್ರೆ ನಾವು ಇರೋದು ಅರೌಂಡ್ 202 people. ಅಂದ್ರೆ 202 ಪೀಪಲ್ ಅವರೆಲ್ಲರೂ ಕೂಡ ಕ್ರೂ ಮೆಂಬರ್ಸ್ ಆಗಿದ್ರು? Of course, everybody is a crew member. Okay. Each and everybody knows me. ಎಲ್ಲರೂ 202 ಕ್ರೂ ಮೆಂಬರ್ ಅಂದರೆ 1300 ಕ್ರೂ ಮೆಂಬರ್ಸ್. ಅದರಲ್ಲಿ ನಿಮಗೆ ಡಿಫ್ರೆಂಟ್ ನ್ಯಾಷನಾಲಿಟಿ ಇದೆ. ಒಂದು ಇಂಡೋನೇಷಿಯನ್, ಫಿಲಿಪಿನೋ, ಪೆರು, ಲತಿನೋಸ್, ಡಿಫ್ರೆಂಟ್ ಎಕ್ಸೆಟ್ರಾ. ಆಲ್ ದ ನ್ಯಾಷನಾಲಿಟೀಸ್, ಈವನ್ ಚೈನಾ, ಜಪಾನ್, ಎವ್ರಿಬಡಿ ಎಲ್ಲರೂ ಇದ್ದಾರೆ. ಸೊ ಇವಾಗ ನಿಮಗೆ ಇವೆಲ್ಲ ಅಂದ್ರೆ ರಫ್ ಸಿ ಇದೆಲ್ಲ ಅಭ್ಯಾಸ ಇತ್ತು. ಸೊ ಈ ರೀತಿಯಾದಂತಹ ಅವಘಡ ಯಾವಾಗಾದ್ರೂ ನಡೆದಿತ್ತಾ? ಅಂದ್ರೆ ಆ ಹಡಗಿನಲ್ಲಿ ಏನೋ ಒಂದು ಲೋಪ ಉಂಟಾಗಿ ಈ ರೀತಿ ಬೇರೆ ಹಡಗುಗಳಿಗೆ ಶಿಫ್ಟ್ ಆಗೋದಾಗ್ಲಿ? ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ಹೇಗಿತ್ತು ನಿಮ್ಗೆ ಆ ಸಂದರ್ಭದಲ್ಲಿ? ಆ ಸಂದರ್ಭದಲ್ಲಿ ನಮ್ಗೇನು ತೋಚಿಲ್ಲ. ನಮಗೆ ನಾವು ನೋಡ್ತಾ ಇದ್ರೆ, ಐ ಮೀನ್ ಯು ವಾಂಟ್ ಟು ಬಿ ಫ್ರ್ಯಾಂಕ್ ದಟ್ ವಿ ಕುಂಟ್ ರಿಯಲೈಸ್ ನಾವೇನು ಮಾಡ್ತೇನೆ ಅಂದ್ರೆ ನಮ್ಗೇನು ಗೊತ್ತಿಲ್ಲ. ಅರೆ ನಮ್ಗೇನೋ ರಫ್ ಸಿ ಅಂದ್ರೆ ನಮ್ಗೆ ಗೊತ್ತು. ರಫ್ ಸಿ ಅಂದ್ರೆ ಟಿಲ್ಟ್ ಆಗುತ್ತೆ, ಈ ಥರ ಆಗುತ್ತೆ, ಶಿಪ್ ಶೇಕ್ ಆಗುತ್ತೆ. ಓಕೆ, ಇದು ಆಲ್ಮೋಸ್ಟ್ ಟಿಲ್ಟ್ ಆಗ್ಬಿಡ್ತು. ನಮ್ಗೇನು ಗೊತ್ತಿಲ್ಲ. ಇವನ್ ದ ಪ್ಯಾಸೆಂಜರ್, ನಾವು ಸರ್ವಿಂಗ್ ಮಾಡ್ತಾ ಇದ್ರಲ್ಲ, ಅವ್ರು ಕೂಡ ನಮ್ಮ ಜೊತೆನೇ ಇದ್ರು. ಅವ್ರಿಗೂ ಏನು ಆಗುತ್ತೆ ಅಂತ ಗೊತ್ತಿಲ್ಲ, ನಮಗೂ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಓನ್ಲಿ ಒಂದು ಮೆಸೇಜ್ ವಿ ಗಾಟ್ ದಟ್ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್, ಟೆಕ್ನಿಕಲ್ ಪ್ರಾಬ್ಲಮ್ ಅಷ್ಟೇ. ಆಫ್ಟರ್ 50 minutes ದೇ ಗೇವ್ ಅಬಂಡೆನ್ಸ್ ಶಿಪ್ ಇನ್ ಮೀನ್ಸ್ ಯು ಹ್ಯಾವ್ ಟು ಎವಾಕ್ಯುಯೇಟ್ ದ ಶಿಪ್. ಅಬಂಡೆನ್ಸ್ ಶಿಪ್ ಅವಾಗ ಕೊಟ್ಟಾದ್ಮೇಲೆ ನಾವೆಲ್ಲ ಮೂವ್ ಮಾಡೋಕ್ಕೆ ಶುರು ಮಾಡಿದ್ದು. ಅವಾಗ ನಾವು ನೋಡಿದ್ರೆ ನಮ್ಮನ್ನ ಪ್ಯಾಸೆಂಜರ್ ನಮ್ಗಿಂತ ಮುಂಚೆ ಇದ್ರು. ಓಕೆ, ಚಿತ್ರ ಅವರೇ ಏನ್ ಅನ್ನಿಸ್ತು ನಿಮ್ಗೆ? ಅಂದ್ರೆ ವಿನೋದ್ ಈ ರೀತಿ ಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಯಾವಾಗ ಗೊತ್ತಾಯ್ತು ನಿಮ್ಗೆ? ಅವ್ರು ಅವಾಗಲೇ ಫೋನ್ ಮಾಡಿದ್ರು ಎಲ್ರು ನನಗೆ. ಏನಂತ ಹೇಳಿದ್ರು? ನನಗೆ ಈ ಥರ ಕಪ್ಪಲು ಎಲ್ಲ ಏನಂತಾರ ಮುಳುಗೋಯ್ತು ನೀರಲ್ಲಿ, ಲಕ್ಕೇಜ್ ಆಮೇಲೆ ಲಕ್ಕೇಜ್ ಹೋಗ್ಬಿಡ್ತು, ಪಾಸ್ಪೋರ್ಟ್ ಹೋಗ್ಬಿಡ್ತು, ಎಲ್ಲ ಹೋಗ್ಬಿಡ್ತು ಅಂತ ಹೇಳ್ತಾ ಇದ್ರು. ಆಮೇಲೆ ನನಗೆ ತಿರ್ಗಾ ಅವ್ರು ಹೇಳಿದ್ರು ನನಗೆ, ನಿನ್ಗೇನು ಆಗ್ಲಿಲ್ವಾ ಅಂತ ನಾ ಕೇಳ್ದೆ. ನಾನು ಅವಾಗಲೇ ಇಲ್ಲ ಏನು ಆಗ್ಲಿಲ್ಲ ನನಗೆ, ಪರವಾಗಿಲ್ಲ ಚೆನ್ನಾಗಿದ್ದೀನಿ, ಬೇರೆ ಲಕ್ಕೇಜ್ ಮಾತ್ರ ಹೋಗ್ಬಿಡ್ತು ಅಂತ ಹೇಳ್ತಾ ಇದ್ರು. ಓಕೆ, ಇವಾಗ ಟೆಕ್ನಿಕಲ್ ಪಾರ್ಟ್ನ ನಾವು ಮಾತಾಡೋದಾದ್ರೆ, ಹಡಗಿನ ಟೆಕ್ನಿಕಲ್ ಪಾರ್ಟ್ ಹೇಗಿತ್ತು? ಅಂದ್ರೆ ಏನೆಲ್ಲ ಯಾವ ರೀತಿ ಅಂದ್ರೆ ಕೆಲವೊಂದು ಮೂಲದ ಪ್ರಕಾರ ಅಷ್ಟು ದೊಡ್ಡ ಬಂಡೆ ಹೊಡೆದ್ರೂ ಕೂಡ ಅದು ಸ್ಟ್ರಾಂಗ್ ಆಗಿತ್ತು, ತುಂಬಾ ಸ್ಟ್ರಾಂಗ್ ಐರನ್ ಅನ್ನ ಬಳಸಲಾಗಿತ್ತು ಅಂತ. ಸೊ ಆ ಟೆಕ್ನಿಕಲ್ ಪಾರ್ಟ್ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಟೆಕ್ನಿಕಲ್ ಪಾರ್ಟ್ ಬಗ್ಗೆ ಮಾತಾಡೋದಂದ್ರೆ ಇಟ್ ಈಸ್ ವೆರಿ ಅಡ್ವಾನ್ಸ್ಡ್ ಅಂಡ್ ಇಟ್ ಈಸ್ ವೆರಿ ಸ್ಟ್ರಾಂಗ್. ನಾವು ಶಿಪ್ ಬಂದ್ಬಿಟ್ಟು ವೆರಿ ಸ್ಟ್ರಾಂಗ್. ಆದರೆ ರೂಟ್ ಚೇಂಜ್ ಮಾಡಿದೆ ಆಕ್ಚುಲಿ ದ ಐಲ್ಯಾಂಡ್ ವಿಚ್ ಇಸ್ ನಿಯರ್ ಬೈ. ಐಲ್ಯಾಂಡ್ಗೆ ನಮಗೆ ದಾರಿನೇ ಇರಲಿಲ್ಲ ಆ್ಯಕ್ಚುಲಿ. ನಾವು ಹೋಗ್ಬೇಕಾಗಿದ್ದು ಈ ಥರ. ಅದೇ ಐಲ್ಯಾಂಡ್ಗೆ ನಮ್ಗೆ ದಾರಿನೇ ಇರಲಿಲ್ಲ. ಈ ಹ್ಯೂಮನ್ ಎರರ್ ಇವ್ರು ಏನೋ ಇದು ಎಂಜಾಯ್ ಮಾಡ್ಕೊಂಡು ಏನು ಮಾಡಿದ್ರು, ಅದು ಆ್ಯಕ್ಚುಲಿ ನಮ್ಗೆ ಕೂಡ ಏನು ಸೀನ್ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಇದು ಅದೇ ಬಂಡೆ ಹೊಡೆದು, ಅದು ಮಲೆ ಇದೆ, ದೊಡ್ಡ ಮಲೆ, ಆ ಮಲೆಗೆ ಹೊಡೆದು ಆ ಕಾರ್ನಲ್ಲಿ ಏನು ಮಾಡಿದ್ರು ಇವರು ಟರ್ನ್ ಮಾಡಿದ್ದಾರೆ. ಟರ್ನ್ ಮಾಡಿದಾಗ ಅದು ಬಂಡೆ ಹೊಡೆದು ಅದರಲ್ಲಿ ಸಿಕ್ಕಾಕೊಂಡಿದೆ. ಅಲ್ಲ, ಈ ರೀತಿಯ ಮೇಜರ್ ಮಿಸ್ಟೇಕ್ ಆಗೋದಕ್ಕೆ ಕಾರಣ ಏನಂತೀರಾ? ಅಫ್ಕೋರ್ಸ್ ಇಟ್ ಈಸ್ ಅ ಪ್ರಾಬ್ಲಮ್ ಆಫ್ ಕ್ಯಾಪ್ಟನ್. ಓಕೆ, ಕ್ಯಾಪ್ಟನ್ ಮಾತ್ರ ಅಲ್ಲ, ಅಫ್ಕೋರ್ಸ್ ದ ಪೀಪಲ್ ವಾಸ್ ವರ್ಕಿಂಗ್ ಇನ್ ಅ ಬ್ರಿಡ್ಜ್. ಓಕೆ, ಅವ್ರದ್ದು ಕೂಡ ಪ್ರಾಬ್ಲಮ್ ಇದೆ. ಅರೆ ಪ್ರಾಬ್ಲಮ್ ಇದೆ ಅಂದರೆ ಅವರು ಕೂಡ ನೋಟಿಸ್ ಮಾಡೋಕ್ಕಲ್ಲ. ಹ್ಯಾಪನ್ಸ್, ಮಿಸ್ಟೇಕ್ಸ್ ಹ್ಯಾಪನ್ಸ್ ಆ್ಯಂಡ್ ಆಕ್ಸಿಡೆಂಟ್ ಹ್ಯಾಪನ್ಸ್, ನೆವರ್ ನೋನ್. ಯಾರು ಕೂಡ ಗೊತ್ತಿಲ್ಲ, ಯಾರು ಕೂಡ ಯಾವಾಗ ಆಕ್ಸಿಡೆಂಟ್ ಆಗುತ್ತೆ ಅಂದ್ಬಿಟ್ಟು ಯಾರು ಕೂಡ ಗೊತ್ತಿಲ್ಲ. ಅರೆ ಆಗತ್ತೆ ಅದು ಖಂಡಿತ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಸಾಕಷ್ಟು ಜನ ಅದರಲ್ಲಿ ಸಿಲುಕೊಂಡಿದ್ರು. ಸಾವಿರಾರು ಜನ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಒದ್ದಾಟ ನಡೆಸಿದಂತಹ ಹೃದಯ ವಿದ್ರಾವಕ ಘಟನೆ ಇದು. ಈಗಲೂ ಕೂಡ ಶವಗಳ ಶೋಧನೆಗೋಸ್ಕರ ಕಾರ್ಯ ಮುಂದುವರೆದಿದೆ. ಈಜು ತಜ್ಞರು ಆಳಕ್ಕೆ ಇಳಿದು ಈಗಾಗಲೇ ಲಂಗರನ್ನ ಕಂಡುಹಿಡಿದಿದ್ದಾರೆ. ಏನು ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಸಂಶೋಧನೆ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.